ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೋ ತಿಮ್ಮಣ್ಣ, ಗೋಡೆ ಯಾಕೋ ಹತ್ತಿದ್ಯಾ? ನಾನಿಲ್ಲಿರಲ್ಲ. ಲೇ ಲೇ ಲೇ, ನಿನ್ನ ಭವಿಷ್ಯ ನನ್ನ ಕೈಲಿದೆ ಅಂತ ಮೂಲರಾಮನ ಆದೇಶ. ಅವನ ಆದೇಶ ನನ್ನ ಜವಾಬ್ದಾರಿ. ನಡಿ. ನೀವು ಹೊರಡಿ. ತಿಮ್ಮಣ್ಣ, ಭೀಮಸೇನನಿಗೆ ಮಧ್ಯರಾತ್ರಿ ಹಸವಾಗ್ತಿತ್ತ. ಆಗ ಅವನು ಆಹಾರವನ್ನು ಹುಡ್ಕೊಂಡು ಹೋಗಿ ತಿಂತ ಇದ್ದ. ಒಂದು ದಿನ ಅರ್ಜುನ ಅವನನ್ನು ಕೇಳಿದ್ನಂತೆ, ಭೀಮಣ್ಣ, ಮಧ್ಯರಾತ್ರಿ, ಕತ್ತಲು, ಮೇಲಾಗಿ ನಿದ್ದೆಗಣ್ಣು, ಆದರೂ ಸಹ ಅದೇ ಸಮಯಕ್ಕೆ ಸರಿಯಾಗಿ ನೀನು ಆಹಾರವನ್ನು ಹುಡ್ಕೊಂಡು ಹೋಗಿ ತಿಂತೀಯಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ನು. ಅದಕ್ಕೆ ಭೀಮ ಹೇಳದ್ನಂತೆ, ಅಭ್ಯಾಸ ತಮ್ಮ, ಅಭ್ಯಾಸ ಅಂತ. ಆಗ ಅರ್ಜುನ, ಓ, ನಿರಂತರ ಅಭ್ಯಾಸ ಮಾಡಿದ್ರೆ ನಾವು ಕಣ್ಣು ಮುಚ್ಚಿದ್ರೂ ಸಹ ನಮ್ಮ ಬಾಣ ಗುರಿ ತಲುಪುತ್ತೆ ಅನ್ನೋ ಪಾಠವನ್ನ ಕಲ್ತ್ನಂತೆ. ಇದರಿಂದ ನಿನಗೆ ಅರ್ಥವಾದ ಪಾಠ ಏನು? ನಿರಂತರವಾಗಿ ಅಭ್ಯಾಸ ಮಾಡ್ಬೇಕಂತ. ನಿಮ್ಮ ತಂದೆ ತಾಯಿ ನಿನ್ನನ್ನು ಇಲ್ಲಿ ಬಿಟ್ಟಿರೋದು ವಿದ್ಯೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಗುರಿ ತಲುಪಲಿ ಅಂತ. ವಿದ್ಯಾರ್ಥಿ ಆದವನು ಗುರಿ ತಲುಪಬೇಕು ಅಂದ್ರೆ ಗುರುಕುಲದಲ್ಲೇ ಕಲಿಬೇಕು. ತಿಳಿಯುತ್ತೆ? ತಿಳಿಯಿತು ಗುರುಗಳೇ. ಇನ್ನು ಮುಂದೆ ಪ್ರತಿ ರಾತ್ರಿ ಪ್ರತಿ ಯಾಮದಲ್ಲೂ ನನಗೆ ಬಂದು ನಮಸ್ಕರಿಸಿ ಹೋಗ್ಬೇಕು. ಗುರುಗಳೇ, ಯಾಮ ಅಂದ್ರೆ ಏನು ಗುರುಗಳೇ? ಸೂರ್ಯ ಮುಳುಗೋದ್ರಿಂದ ಸೂರ್ಯ ಹುಟ್ಟೋವರೆಗೂ ಪ್ರತಿ 3 ಗಂಟೆಗಳಿಗೆ ಒಂದು ಯಾಮ ಅಂತ. ಅಂದರೆ ಒಟ್ಟು 4 ಯಾಮಗಳು. ಆದ್ರೆ ಗುರುಗಳೇ, ಯಾಮಗಳನ್ನು ಕಂಡುಹಿಡಿಯುವುದು ಹೇಗೆ? ಚಂದ್ರನನ್ನ ನೋಡಿ. ಚಂದ್ರ ಆ 2 ಮರಗಳ ನಡುವೆ ಹಾದು ಹೋಗ್ತಾನೆ. ಮೊದಲನೇ ಮರದ ಗರಿಯ ಹಿಂದೆ ಬಂದರೆ ಅದು ಮೊದಲನೆಯ, ಗರಿಯ ತುದಿಗೆ ಬಂದರೆ ಅದು 2ನೇಯ, 2 ಮರಗಳ ಮಧ್ಯೆ ಬಂದರೆ ಅದು 3ನೇಯ, 2 ಮರಗಳನ್ನು ದಾಟಿ ಹೋದರೆ ಅದು 4ನೇಯ. ತಿಳಿಯುತ್ತೆ? ತಿಳಿಯಿತು ಗುರುಗಳೇ. ಗುರುಗಳೇ, ಆ ಹೊತ್ತಿಗೆ ತಿಮ್ಮಣ್ಣ ನಿದ್ದೆ ಮಾಡ್ತಾ ಇದ್ರೆ? ಆಗ ಪ್ರತಿ ಯಾಮದಲ್ಲೂ ಗಂಟೆ ಹೊಡೆದು ನೀನೇ ಅವನನ್ನ ಎಬ್ಬಿಸ್ಬೇಕು.
ಗಜೇಂದ್ರ 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 ದವ 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 ನಾನ್ ತಿಮ್ಮಣ್ಣ ಎರಡು ಒಂದು ಯಾಕತ್ತೆ ನಿನ್ನ ಎಬ್ಸಕ್ಕೆ ನನ್ನ ನೆಬ್ಸಕ್ಕ ಯಾಕೆ ನೀನ್ ನನ್ನನ್ನು ಎಬ್ಬಿಸ್ಬೇಕಿತ್ತು. ನಾನು ನಿನ್ನ ನೆಬ್ಬಿಸ್ಬೇಕು ಯಾಕೆ ಅಯ್ಯೋ ಗುರುಗಳು ಹೇಳಿದ್ ಮರ್ತ್ಬಿಟ್ಟಾ? ಗುರುಗಳು ಹೇಳಿದ್ದು ಏನು ಹೇಳಿದ್ರು ಗುರುಗಳು? ಪ್ರತಿ ಯಾಮದಲ್ಲೂ ಗಂಟೆ ಹೊಡೆದು ನೀನೇ ಅವನನ್ನ ಎಬ್ಬಿಸ್ಬೇಕು. ಈಗ ನೆನ್ಪಾಯ್ತಾ? ನೋಡು, ನಾನು ಗುರುಗಳಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಬರ್ತೀನಿ. ಆದ್ರೆ 2ನೇ ಆಮದಿಂದ ನೀನ್ ನನಗೆ ಎಬ್ಬಿಸ್ಬೇಕು. ತಗೋ ಗಂಟೆ. ಲೇ ತಿಮ್ಮಣ್ಣ ನಾನು ಇವನಿಗೆ ಕಾಟ ಕೊಡೋಣ ಅಂದ್ರೆ ಇವನೇ ನನಗೆ ಕಾಟ ಕೊಡ್ತಿದ್ದಾನಲ್ಲಪ್ಪ. ಸರಿ